ಆದ್ಮೇಲೆ ಎಲ್ಲರಿಗೂ ನಮಸ್ಕಾರ. ಜಯಪ್ರಕಾಶ್ ನಾಗತಿ ಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಮೊದಲನೇದಾಗಿ ನಮ್ಮ ಜಯಪ್ರಕಾಶ್ ನಾಗತಿ ಹಳ್ಳಿ ಸರ್ಗೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತೀನಿ. ಈ ದಿನ ನಮಸ್ಕಾರ. ಆ, ಈ ದಿನ ನಾವು ಜಯಪ್ರಕಾಶ್ ನಾಗತಿ ಹಳ್ಳಿ ಸರ್ ಅವರ ಒಂದು ವೀಕ್ಲಿ ನಮಗೊಂದು ಅಸೈನ್ಮೆಂಟ್ ಕೊಡ್ತಾರೆ. ಈಗ ವಿಶೇಷವಾಗಿ ನಾನು ಗೋಲ್ಡ್ ಅಭ್ಯರ್ಥಿ ಆಗಿದ್ದಾಗಿ ನನಗೆ ಒಂದು ಸರ್ ಅನ್ನ ಸಂದರ್ಶಿಸುವ ಒಂದು ಸದಾವಕಾಶವನ್ನ ಈ ದಿನ ನಮ್ಗೆ ಕೊಟ್ಟಿದ್ದಾರೆ. ಸರ್ ಒಂದು ಆದರವಾಗಿ ಸ್ವಾಗತ ಕೋರ್ತಾ ನಾನು ಅವನ್ನ ಸಂದರ್ಶನ ಮಾಡಕ್ಕೆ ಮುಂದಾಗ್ತೀನಿ. ಸರ್ ನಮಸ್ಕಾರ. ಮೊದಲನೇದಾಗಿ ನಮಸ್ಕಾರ, ಹೇಳಿ. ಸರ್, ತಾವು ಲೇಖಕರಾಗಿ, ಮಾರ್ಗದರ್ಶಕರಾಗಿ, ವ್ಯಕ್ತಿತ್ವ ವಿಕಸನಗಾರರಾಗಿ, ಸಂದರ್ಶಕರಾಗಿ, ವಾರ್ತಾ ವಾಚಕರಾಗಿ, ತರಬೇತುದಾರರಾಗಿ, ನಟರಾಗಿ, ಪರಿವರ್ತನಾ ಮಾರ್ಗದರ್ಶಿನಿಯಾಗಿ, ಮೋಟಿವೇಶನ್ ಸ್ಪೀಕರ್ ಆಗಿ, ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ಫ್ಲೂಯೆನ್ಸರ್ ಆಗಿದ್ದೀರಿ. ಹೀಗೆ ಬಹುಮುಖ ಆಯಾಮ ಹೊಂದಿದ್ದೀರಿ ಸರ್ ನೀವು. ಹೀಗಿರ್ಬೇಕಾದ್ರೆ ನೀವು ಜಯಪ್ರಕಾಶ್ ನಾಗತಿ ಹೇಳಿ ಸರ್ ಯಾರು ಅಂತ ಕೇಳಿದ್ರೆ ಯಾರಂತ ಹೇಳ್ತೀರಿ ಸರ್ ತಾವು? ಜಯಪ್ರಕಾಶ್ ನಾಗ್ತಿಹಳ್ಳಿಲಿ ಹುಟ್ಟಿದ ಒಬ್ಬ ಹುಡುಗ. ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಸೈನ್ಸು, ಆರ್ಟ್ಸು, ಕಾಮರ್ಸು, ಸೈನ್ಸಲ್ಲಿ ಒಂದು 4 ಡಿಗ್ರಿ ಮಾಡ್ಕೊಂಡು ಆ, ಆಮೇಲೆ ಟಿ ವಿನಲ್ಲಿ, ರೇಡಿಯೋನಲ್ಲಿ ಸ್ವಲ್ಪ ಮಿಂಚಿ, ಅದಾದಮೇಲೆ ಈಗ ನಾನು ಗುರುತಿಸ್ಕೊಂಡಿರೋದು ಮೆಂಟರ್, ಟ್ರೈನರ್, ಆಥರ್, ಇನ್ಫ್ಲೂಯೆನ್ಸರ್ ಅಂತ ಈ 4 ಪದಗಳಿಗೆ ಪೂರಕವಾಗಿ ಪ್ರತಿನಿತ್ಯ ಕೆಲಸ ಮಾಡ್ತಾ ಇರ್ತೀನಿ ನಾನು. ಅಂದರೆ ಮೆಂಟ್ರಿಂಗ್ ಮಾಡ್ತಾ ಇರ್ತಾನೆ, ಬೇರೆಯವ್ರಿಗೆ ಮೆಂಟ್ರಿಂಗು, ಜೊತೆಗೆ ತರಬೇತಿ ಕಾರ್ಯಕ್ರಮ ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ, ಮತ್ತು ಬರೆಯೋದೇನಾದರೂ, ಜೊತೆಗೆ ಸೋಷಿಯಲ್ ಮೀಡಿಯಾ ಸಾಮಾನ್ಯ ಜನರಿಗೆ ರೀಚ್ ಆಗೋಣ ಅಂತ ಯೂಟ್ಯೂಬ್ನಲ್ಲಿ ಸ್ವಲ್ಪ ಜಾಸ್ತಿ, ಉಳಿದ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಒಂದು ಪ್ರೆಸೆನ್ಸ್ ಇದೆ. ಓಕೆ ಸರ್, ಬಹಳ ಸಂತೋಷ ಸರ್. ತಮ್ಮ ಒಂದು ಆಕರ್ಷಕ ವ್ಯಕ್ತಿತ್ವ. ನಿಮ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಾಕು, ಇನ್ನಷ್ಟು ನೋಡ್ಬೇಕು, ಇನ್ನಷ್ಟು ಅದ್ ನೋಡ್ತಾ ಇದ್ರೆ ಏನೋ ಕಲಿಕಾ ಅನುಭವ ಆಗ್ತಾ ಇರ್ತದೆ ಸರ್. ಧನ್ಯವಾದಗಳು ಸರ್. ಸರ್, ಇಷ್ಟು ಆಯಾಮಗಳನ್ನ ಹೇಳ್ಕೊಂಡ್ ಬಂದೆ ನಿಮ್ಮ ಹತ್ರ. ಇಷ್ಟು ಆಯಾಮಗಳಲ್ಲಿ ತೊಡಗಿಸ್ಕೊಳ್ಳಿ ಹೇಗ್ ಸಾಧ್ಯವಾಯ್ತು ಸರ್ ತಮ್ಗೆ? ಆ ಸಮಯ ನಿರ್ವಹಣೆ ಆದ್ರೂ ಹೇಗಾಗುತ್ತೆ ನಿಮ್ಗೆ ಸಾಧ್ಯ? ಅಂತ ನಮಗೂ 24 ಗಂಟೆ, ನಿಮ್ಗೂ 24 ಗಂಟೆ, ಅದ್ ಹೆಂಗ್ ಸಾಧ್ಯ ಸರ್? ಎಲ್ರಿಗೂ 24 ಗಂಟೆ ಏನು ಅಂದರೆ, ನನಗೇನೇನು ಬೇಡ ಕೆಲಸ ಅವೆಲ್ಲ ಬಿಟ್ಕೊಂಡು ಬಂದೆ. ನನಗೇನು ಬೇಕು, ಎಷ್ಟು ಬೇಕು ಅಷ್ಟು ಕೆಲಸ ಮಾತ್ರ ಮಾಡ್ತಾ ಇದ್ದೀನಿ. ಮತ್ತು ಕರೆಕ್ಟಾಗಿ ಸ್ಪಷ್ಟವಾಗಿ ಗುರುತಿಸ್ಕೊಂಡಿದ್ದೀನಿ. ಒಂದು 15 ವರ್ಷದಿಂದ ಆ, ಪ್ರಯತ್ನ ಪಟ್ಟೆ, ಮತ್ತು ನನಗೇನು ಅನುಭವ ಆಯಿತು ಅದು ಬೇರೆಯವ್ರಿಗೂ ಎಲ್ಲರಿಗೂ ಕೊಟ್ಟಿದ್ದೀನಿ. ಅನುಕ್ಷಣ ಅನುಭವಿಸಿ ಅಂತ ಒಂದು ಪುಸ್ತಕ ಬರೆದಿದ್ದೇನೆ. ಬ್ಯಾಕ್ಗ್ರೌಂಡಲ್ಲಿ ಕ್ಲಾಕ್ ಮಧ್ಯೆ ಕುಳಿತಿದ್ದೀನಿ ನೋಡಿ, ಆ ಒಂದು ಪುಸ್ತಕ. ಅದೇ ಇಂಗ್ಲೀಷಲ್ಲಿ ಸೆಲೆಬ್ರೇಟ್ ಎವರಿ ಮೂಮೆಂಟ್. ನನ್ನ ಬದುಕಿನಲ್ಲಿ ನಾನು ಹೇಗೆ ಸಮಯವನ್ನು ಅನುಸರಿಸ್ತಾ ಇದ್ದೇನೆ ಅಥವಾ ಸಮಯದ ಜೊತೆಗೆ ಸಾಕ್ತಾ ಇದ್ದೀನಿ, ಅದು ಅಂದರೆ ಟೈಟ್ಲೇ ಹೇಳ್ತದೆ, ಸೆಲೆಬ್ರೇಟ್. ಆಚರಿಸ್ತಾ ಇದ್ದೇನೆ, ಅನುಭವಿಸ್ತಾ ಇದ್ದೇನೆ. ಓಕೆ ಸರ್, ಬಹಳ ಸಂತೋಷ ಆಯ್ತು ಸರ್. ನೀವು ಆ ಪುಸ್ತಕಗಳನ್ನ ಓದಿದ್ರೆ ಇನ್ನಷ್ಟು ಓದಬೇಕು ಅನಿಸುತ್ತೆ ನಮ್ಗೆ. ಇನ್ನೊಂದೇನಂತಂದ್ರೆ, ಸುಮಾರು 2,000 ಸಂದರ್ಶಕರನ್ನ ಸಂದರ್ಶಿಸುವ ಒಂದು ಅನುಭವ ಅಂತ ತಮಗೈತೆ ಸರ್. ಆ ಆ ಒಂದು ಒಬ್ಬರನ್ನ ಸಂದರ್ಶಿಸಬೇಕಾದ್ರೆ ಆ ಒಂದು ಪೂರ್ವ ಸಿದ್ಧತೆ ಆದ್ರೆ ಹೇಗ್ ಮಾಡ್ಕೊಂತಿದ್ವಿ ಸರ್ ಅವ್ರು? ಮಿನಿಮಮ್ 1 ಗಂಟೆ, ಮ್ಯಾಕ್ಸಿಮಮ್ 8 ಗಂಟೆವರೆಗೂ ಪ್ರಿಪೇರ್ ಆಗಿದ್ದೀನಿ 40 ನಿಮಿಷದ ಕಾರ್ಯಕ್ರಮಕ್ಕೆ. ಅದು ಆ ಪ್ರಿಪ್ರೇಷನ್ ಆದಾಗ ನನಗೆ ಗೊತ್ತಿರಲಿಲ್ಲ, ಬಟ್ ಅಷ್ಟು ಪ್ರಿಪೇರ್ ಮಾಡಿದ್ರಿಂದ ನನ್ನ ಬದುಕಿನಲ್ಲಿ ಆ, ಅಷ್ಟು ವ್ಯಕ್ತಿಗಳ ಬದುಕನ್ನು ಅನುಭವಿಸಿದ, ತಿಳಿದುಕೊಂಡ, ಅದರಲ್ಲಿ ಯಾವುದೋ ಒಂದು ಬೆಸ್ಟ್ ಪ್ರಾಕ್ಟೀಸಸ್ ಇದ್ದರೆ ನನ್ನ ಬದುಕಿಗೆ ಅಳವಡಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡಿದ್ದೇನೆ. ಅದು ನನಗೆ ಸಿಕ್ಕಾಪಟ್ಟೆ ಸಹಾಯ ಮಾಡಿದೆ, ಹರಿಪ್ರಸಾದ್. ಹೌದು ಸರ್, ಬಹಳ ಖುಷಿ ಅನಿಸುತ್ತೆ ಸರ್. ನಿಮ್ಮಲ್ಲಿ ಯಾವುದು ಒಬ್ಬ ಒಳ್ಳೆ ಮಾತುಗಾರ ಇದ್ದಾರೆ, ಒಬ್ಬ ಆಧ್ಯಾತ್ಮಿಕ ಅನುಭವಗಾರರಿದ್ದಾರೆ, ಒಬ್ಬ ವಿಜ್ಞಾನಿ ಇದ್ದಾರೆ, ನಿಮ್ಮಲ್ಲಿ ಒಬ್ಬ ಇನ್ಫ್ಲೂಯೆನ್ಸ್ ಇದ್ದಾರೆ. ಈ ಎಲ್ಲರ ಒಂದು ಅನುಭವ, ಒಂದು ಕ್ರೋಢೀಕರಣ ಜಯಪ್ರಕಾಶ್ ನಾಗತಿ ಹೇಳಿ ಸರ್ ಅಂದ್ರೆ ತಪ್ಪಾಗ್ಲಾರದು ಸರ್. ಹಂಗೆ ಹಾಗೆ ಆ, ಸುಮಾರು 15 ಪುಸ್ತಕಗಳು ಬರೆದಿದ್ದೀರಾ. ಹಾಗೆ ಒಂದು ಪ್ರಕಟಣೆ ಮಾಡಿ 14ನೇ ಪುಸ್ತಕ ಒಂದು ಪ್ರಕಟಣೆಗೆ ಸಿದ್ಧವಾಗಿದೆ. ಒಂದು ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇನ್ಫ್ಲೂಯೆನ್ಸರ್ ಒಂದು ರೀತಿ, ಇನ್ನೊಂದು ರೀತಿಯಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ರೆವಲ್ಯೂಷನ್ ಅಂತಂದ್ರೆ ತಪ್ಪಾಗ್ಲಾರದು. ಹಾಗಿದ್ರೆ ಆ ಜರ್ನಿ ಆದ್ರೂ ಹೇಗಿತ್ತು ಸರ್? ಆ ಒಂದು ನುಡಿಗನ್ನಡಿಯಿಂದ ವ್ಯಕ್ತಿತ್ವ ಪರಿವರ್ತನೆ ಕೃತಿಯವರೆಗೂ ಆ ಜರ್ನಿ ಹೆಂಗ್ ಬಂತು ಸರ್ ನಿಮ್ದು? ಹೆಂಗ ಆ ಒಂದು ಆ, ನಮ್ಗೆ ಹೇಳ್ಬೇಕಲ್ಲ. ಇದು ಒಂದೆರಡು ಮೂರು ವಿಡಿಯೋಗಳಲ್ಲಿ ಪೋಸ್ಟ್ ಮಾಡಿದ್ದೇನೆ. ಅದು ಡೀಟೇಲ್ಡ್ ಜರ್ನಿ, ಬ್ರೀಫ್ ಜರ್ನಿ ಏನು ಅಂದರೆ,
ನಾನು ಪಬ್ಲಿಕ್ ಸ್ಪೀಕಿಂಗ್ಗೆ ಟ್ರೈನಿಂಗ್ ಮಾಡೋದಕ್ಕೆ ಬರ್ಕೊಂಡ ನೋಟ್ಸನ್ನೇ ಪುಸ್ತಕವನ್ನಾಗಿ ಕನ್ವರ್ಟ್ ಮಾಡಿದೆ. ಹಾಗಾಗಿ ನುಡಿಗನ್ನಡಿ ಇಟ್ಸ್ ಎ ಪಬ್ಲಿಕ್ ಸ್ಪೀಕಿಂಗ್ ಗೈಡ್. ಅದಾದಮೇಲೆ ಏನಾಯಿತು, ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಅನುಕ್ಷಣ ಅನುಭವಿಸಿ ಬರದೆ. ಸೋಲುಗಳಿಗೆ ಅಂಜಿದಿರಿ, ಸುಮಾರು ಜನ ಸೋಲುಗಳನ್ನು ಅನುಭವಿಸ್ತಾ ಇರ್ತದನ್ನು ಗಮನಿಸಿದೆ. ಆ ಆ ಪುಸ್ತಕ ಬರೆದಾಗ ನನಗೆ ತುಂಬ ಲಾಭ ಆಯಿತು, ನನಗೆ ವೈಯಕ್ತಿಕವಾಗಿ ಲಾಭ ಆಯಿತು, ಮತ್ತು ಎಷ್ಟೊಂದು ಜನರಿಗೆ ಈಗಲೂ ಕೂಡ ಲಾಭ ಆಗಿ ಅಟ್ಲೀಸ್ಟ್ 1,000 ಜನ ಸೂಸೈಡ್ ಮಾಡ್ಕೊಳ್ಳೋದು ನಿಲ್ಲಿಸಿದ್ದೀವಿ ಅಂತ ಹೇಳಿದ್ರು. ಅನನ್ಯತೆ ಅರಿಯಿರಿ, ಅವರ ಯುನಿಕ್ನೆಸ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು. ಇನ್ನು ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಅನೇಕರ ಕೀಳರಿಮೆಯನ್ನು ಹೊರದೋಡಿಸೋದಕ್ಕೆ ಕಾರಣ ಆಯಿತು. ಈಗ ನಾನು ಹೊಸ ಪುಸ್ತಕಗಳು ಕೂಡ ಒಂದು ರೀತಿ ದೊಡ್ಡ ಸದ್ದು ಮಾಡ್ತಾ ಇದೆ ಅಂದರೆ ತಪ್ಪಿಲ್ಲ. ವ್ಯಕ್ತಿತ್ವ ಪರಿವರ್ತನೆ, ಎತ್ತರೆತ್ತರಕ್ಕೇರಲು 36 ಮೆಟ್ಟಿಲುಗಳನ್ನು ಈ ಕೃತಿಯಲ್ಲಿ ನೀಡಿದ್ದೇನೆ. ವ್ಯಕ್ತಿತ್ವ ದರ್ಪಣದಲ್ಲಿ ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಎಮೋಷನಲ್, ಸ್ಪಿರಿಚುವಲ್ ಆ್ಯಂಡ್ ಫೈನಾನ್ಷಿಯಲ್ 6 ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಲೈಫು ನಮ್ಮದೇನಲ್ಲಿ ಈ ಲೈಫು ನಮ್ಮದೇ, ನಮ್ಮ ಬದುಕನ್ನು ಚೆನ್ನಾಗಿ ಅನುಭವಿಸಿ ಜೀವನ ಕೌಶಲ್ಯಗಳನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳಿದ್ದೇನೆ. 15 ಪುಸ್ತಕ ಈಗ ಪ್ರಿಂಟ್ ಆಗಿದೆ. 16ನೇದು ತರಬೇತಿಯಿಂದ ಯಶಸ್ಸು ಅನ್ನುವ ಕೃತಿಯನ್ನು ಸೆಪ್ಟೆಂಬರ್ 14ಕ್ಕೆ ಬಿಡುಗಡೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಈಗ ಪ್ರಿಂಟಿಂಗ್ ಹಂತದಲ್ಲಿದೆ. 17ನೇದು ಪರೀಕ್ಷೆ ನಿರೀಕ್ಷೆ ಅಂತ ಬರಿತಾ ಇದ್ದೇನೆ. ಅದು ರಾಜ್ಯೋತ್ಸವದ ಸಂದರ್ಭದಲ್ಲಿ ಸಪ್ನಾ ಬುಕ್ ಹೌಸ್ ಅವರು ರಿಲೀಸ್ ಮಾಡೋದಕ್ಕೋಸ್ಕರ ಅದನ್ನು ಬರೆದು ಈಗ ಫೈನಲೈಸ್ ಮಾಡ್ತಾ ಇದ್ದೇನೆ. ಈ ಜರ್ನಿ ಇದೆಯಲ್ಲ ಒಂಥರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದಕ್ಕೆ ಮಾತಾಡಬೇಕು, ಬರಿಬೇಕು. ನಾನು ಅದರಿಂದ ಒಂಚೂರು ಖುಷಿ, ರುಚಿ ಕಂಡುಕೊಂಡಿದ್ದೀನಿ. ನೀವು ಅದನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ. ಬಹಳ ಸಂತೋಷ ಸರ್. ಈ ಪುಸ್ತಕಗಳು ಓದ್ತಿದ್ರೆ ಇನ್ನಷ್ಟು ಓದ್ಬೇಕನ್ಸುತ್ತೆ. ಈ ಬರವಣಿಗೆ ಬಹಳ ಚೆನ್ನಾಗಿದೆ ಸರ್. ನೀವು ನೋಡ್ತಾ ಇದ್ರೆ ಸರಳ, ಸುಲಭವಾಗಿದೆ. ನಿಮ್ಮನ್ನ ನೋಡಿ ನಾವು ಒಂದ್ ಸ್ವಲ್ಪ ಬರಹಗಾರ ಆಗ್ಬೇಕು ಅಂತಂದ್ರೆ ಏನೋ ಒಂದು ಟಿಪ್ಸ್ ಏನ್ ಹೇಳ್ತಿರ್ತಾರೆ ನೀವು? ನಿಮ್ಮ ಭಾಷೆ ಇಂಪ್ರೂವ್ ಮಾಡ್ಕೊಳ್ಳಿ. ಈಗ ಉದಾಹರಣೆಗೆ ಈ ಸಾಹಿತ್ಯ ಚಂದನದಲ್ಲಿ 15 ಸಾಹಿತಿಗಳನ್ನು ಸಂದರ್ಶನ ಮಾಡಿದ್ದೇನೆ. ಆ ಪುಸ್ತಕ ನೋಡ್ಬೇಕಾದ್ರೆ, ಪ್ರೂಫ್ ನೋಡ್ಬೇಕಾದ್ರೇನೆ ಒಬ್ಬೊಬ್ಬರ ಭಾಷೆ, ಒಂದೊಂದು ಶೈಲಿ, ಒಂದೊಂದು ರೀತಿಯ ಸೊಗಡು, ಗದ್ಯ, ಪದ್ಯ, ನಾಟಕ, ಈ ರೀತಿಯ ವಿವಿಧ ಆಯಾಮಗಳನ್ನು ಗಮನಿಸ್ತೆ. ನಿಮ್ಮ ಭಾಷೆ ಅಭಿವೃದ್ಧಿ ಆಗ್ಬೇಕಾದ್ರೆ ಈ ಸಾಹಿತ್ಯ ಚಂದನ ಕೃತಿಯನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಜೊತೆಗೆ ಬೇರೆ ಬೇರೆ ರೀತಿಯ ಎಲ್ಲ ಒಂದು ಪ್ರಯತ್ನವನ್ನು ಮಾಡ್ತಾ ಸಮಯವನ್ನು ಇದ್ರ ಕಡೆಗೆ ಸ್ವಲ್ಪ ವಿನಿಯೋಗಿಸ್ತಾ ಬಿ ಎ ಮೋರ್ ಆಫ್ ಆ್ಯಕ್ಷನ್ ಓರಿಯೆಂಟೆಡ್ ಅಂತ ಹೇಳ್ತಾನೆ. ಸುಮಾರು ಜನ ನಾಲೆಡ್ಜ್ ತಿಳ್ಕೊಂಡ್ಬಿಡ್ತಾರೆ, ಆದರೆ ಅದನ್ನು ಕ್ರಿಯಾಶೀಲತೆಯಿಂದ ಕ್ರಿಯಾತ್ಮಕವಾಗಿ, ಸೃಜನಾತ್ಮಕವಾಗಿ ಹೊರ ಹಾಕೋದಕ್ಕೆ ಪ್ರಯತ್ನ ಪಡಿ ಅನ್ನುವ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತಾನೆ. ಥ್ಯಾಂಕ್ ಯು ಸರ್. ಸರ್, ಹಾಗೆ ತಾವು ಪುಸ್ತಕಗಳನ್ನ ಬರೀಬೇಕಾದ ಸಂದರ್ಭದಲ್ಲಿ ಬಳಸುವ ಭಾಷೆ ಬಹಳ ಸುಲಭವಾಗಿ, ಸರಳವಾಗಿ, ಸುಲಲಿತವಾಗಿ ಮಾತಾಡುವಂಥದ್ದು ಮತ್ತು ಬಳಸುವಂತ ಭಾಷೆ ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿರುತ್ತೆ ಸರ್. ನೋಡ್ಬೇಕು, ಕೇಳ್ಬೇಕಂತಂದ್ರೆ ಬಹಳ ಮೃದು ಅನಿಸುತ್ತೆ. ನಾವು ಭಾಷಾ ವಿದ್ಯಾಜ್ಞಿಯಾಗಿ, ನಾವು ಸಾಹಿತಿಯಾಗಿ ಅದು ಹೇಗೆ ಸಾಧ್ಯ ಆಯ್ತು ಸರ್? ನನಗೆ ಅದು ಸಾಧ್ಯ ಆಗಲ್ಲ. ಇಲ್ಲ, ನೀವಂತೂ ಕನ್ನಡ ಪ್ರೊಫೆಸರು, ಆದರೆ ನಾನು ಪ್ರೊಫೆಸರ್ ಅಲ್ಲ. ಕನ್ನಡ ಭಾಷೆಯನ್ನು ಸರಳವಾಗಿ ಆಡೋದಷ್ಟೇ ಗೊತ್ತು. ಅದರಿಂದ ನನಗೆ ಗೊತ್ತಿರೋದೇ ಸರಳ ಆಗಿರೋದ್ರಿಂದ ಸರಳವಾಗಿ ಮಾತಾಡ್ತೀನಿ, ಸರಳವಾಗಿ ಬರೀತೀನಿ. ಸಿಂಪಲ್. ಓಕೆ ಸರ್. ಸರ್, ನಿಮ್ಮ ಅಚ್ಚುಮೆಚ್ಚಿನ ವಿಷಯ ಪಬ್ಲಿಕ್ ಸ್ಪೀಕಿಂಗ್. ಬಹಳ ನೀವು ಹೇಳಿದ್ದನ್ನ ನಾನು ಕೇಳಿ ಗಮನಿಸ್ತಿರುವಂತದ್ದು. ಈ ಭಾಷಣ ಕೌಶಲ್ಯದಿಂದ ವ್ಯಕ್ತಿತ್ವ ವಿಕಸನ ಹೊಂದಲು, ಆತ್ಮವಿಶ್ವಾಸ ವೃದ್ಧಿಸಿಕೊಳ್ಳಲು ಅದನ್ನು ಹೇಗೆ ಸಾಧ್ಯ ಆಗುತ್ತೆ ಸರ್? ಏನಾಗುತ್ತೆ ಅಂದರೆ, ಈ ಭಾಷಣ ಕೌಶಲ್ಯದ ಮಹತ್ವವನ್ನು ತಿಳಿಬೇಕು ಅಂದರೆ ಸುಮಾರು ಜನ ಸ್ಟೇಜ್ ಹಿಂದೆ ಹಿಂದೆ ನಿಂತ್ಕೊಂಡು ಮುಂದೆ ಬರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಯಾರು ಯಾವಾಗ ಮುಂದೆ ಬರೋದಕ್ಕೆ ಆರಂಭ ಮಾಡ್ತಾರೆ ಅವರೆಲ್ಲ ಜೀವನದಲ್ಲಿ ಉದ್ಧಾರ ಆಗೋದನ್ನು ನೋಡಿದ್ದೇನೆ. ಅಷ್ಟೇ ಅಲ್ಲ, ಈ ಒಂದು ಭಯವನ್ನು ಹೊರಗಡೆ ಹಾಕೋದಕ್ಕೆ ಅಥವಾ ಭಯ ನಮ್ಮಿಂದ ತೊಲಗೋದಕ್ಕೆ ಬರೀ ಸ್ಟೇಜ್ ಫಿಯರ್ ಅಷ್ಟೇ ಅಲ್ಲ, ನನಗೆ ಅರಿವಿಗೆ ಬಂದಿದೆ ಎಲ್ಲ ಭಯನೂ ಹೊರಕ್ಕೆ ಹಾಕ್ಬೋದು. ಪ್ರಪಂಚದಲ್ಲಿ ಈ ಒಂದು ರಿಸರ್ಚ್ ಕೇಳಿದ್ರಂತೆ, ಯಾವುದು ನಂಬರ್ 1 ಭಯ ಅಂದರೆ ವೇದಿಕೆಯ ಭಯ ಅಂತರಂತೆ. ಓಕೆ, ಸೊ ಸಾವು ಕೂಡ 2ನೇದು 3ನೇದು ಹೇಳಿದ್ರಂತ. ಸೊ ಇದರಿಂದ ಏನಾಯಿತು, ನಾವು ಜಸ್ಟ್ ಸ್ಟೇಜ್ ಫಿಯರ್ನ ಹೋಗಲಿಸ್ಕೊಳ್ಳೋಕ್ಕೆ ಪಬ್ಲಿಕ್ ಸ್ಪೀಕಿಂಗಿಂದ ಸಾಧ್ಯ ಆಯಿತು. ಈ ಸ್ಟೇಜ್ ಫಿಯರ್ ಅಷ್ಟೇ ಅಲ್ಲ, ಬೇರೆ ಭಯಗಳು ಹೊರಟೋಗೋದ್ರಿಂದ ನಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆದರೆ ನಮ್ಮಲ್ಲಿ ಕೂಲ್, ಕಾಮ್, ಕಂಫರ್ಟಬಲ್ ಆಗಿ ನಾವು ಇರ್ತೀವಿ. ಆಗ ನನ್ನ ಪುಸ್ತಕಗಳನ್ನು ನುಡಿಗನ್ನಡಿ ಮತ್ತು ನಿರೂಪಿಸಿ ಈ 2 ಕೃತಿಗಳನ್ನು ಬೇಸಿಕಲಿ ಯಾವ ಒಬ್ಬ ಓದುಗರು ಸರಿಯಾಗಿ ಬಳಸ್ಕೊಂಡ್ರೆ ಒಂದು ಇನ್ಫಾರ್ಮೇಷನ್ ಕೊಡ್ತದೆ.
ಆದರೆ ನಮ್ಮ ಕೋರ್ಸ್ಗೆ ಬಂದರೆ ಅಡ್ವಾಂಟೇಜ್ ಏನು ಅಂದರೆ, ಈ ಸಭಾ ಕಂಪನವನ್ನು ದೂರ ಮಾಡ್ಕೊಳ್ಳೋದು ಹೇಗೆ, ಈ ವಿಷಯದ ಮಹತ್ವವನ್ನು ಅರಿತುಕೊಳ್ಳೋದು ಹೇಗೆ, ಜೊತೆಗೆ ಜೀವನ ಕೌಶಲ್ಯಗಳನ್ನು ಅರಿಯೋದು ಹೇಗೆ, ಧ್ವನಿಯ ಪಾತ್ರ, ದನಿ ನೀ ನುಡಿಯ ಧಣಿ ಅಂತೀನಿ, ಭಾಷೆ ಮತ್ತು ಶಾರೀರಿಕ ಭಾಷೆ, ಜೊತೆಗೆ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ, ಈ ಎಲ್ಲ ವಿಷಯಗಳನ್ನು ನಾನು ಹೇಳ್ಕೊಡ್ತೇನೆ. ನಮ್ಮ ಕಚೇರಿ 9620303000 ಅಥವಾ 9341259267ಗೆ ಕರೆ ಮಾಡಿದ್ರೆ ಅವರು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನಮ್ಮ ಮಾಸ್ಟರ್ ಕ್ಲಾಸ್ನ ಅಟೆಂಡ್ ಮಾಡಿಕೊಂಡು ನಮ್ಮ ಸಿಲ್ವರ್ ಗೋಲ್ಡ್ ಡೈಮಂಡ್ ಕಮ್ಯುನಿಟಿಗೆ ಸೇರ್ಬೋದು. ಹರಿಪ್ರಸಾದ್. ಹೌದು ಸರ್, ನೀವು ಯಾರು ಬರ್ಲಿ, ಯಾವ ಯಾವ್ದು ಅಮಾಯಕ ಯಾವ್ದೋ ಮೂಲೆಯಲ್ಲಿ ಒಂದು ವ್ಯಕ್ತಿ ತಗೊಂಡ್ಬಂದ್ರು ಭಾಷಣಕಾರರು ಮಾಡ್ತೀರಿ ಅಂತಕ್ಕದನ್ನ ಸಾಕ್ಷಿದಾರನಾಗಿ ನಾನು ಇದ್ದೀನಿ, ಅದಕ್ಕೆ ನೋಡಿದ್ದೀನಿ ಅಂತಕ್ಕದ ಹೇಳ್ತೀನಿ ಸರ್. ಹಾಗೆ ನಿಮ್ಮಲ್ಲಿ ನನಗೆ ಎರಡು ಪದಗಳು ಬಹಳ ಇಷ್ಟ ಸರ್. ಒಂದು ಅನಗತ್ಯ ಬೇಡ ಅಂತ ಹೇಳ್ತೀರಿ, ಇನ್ನೊಂದು ಡಿಸೈನ್ ಲೈಫ್ ಅಂತಾರೆ. ನಮ್ಮ ಶರ್ಟ್ಗಳು ಡಿಸೈನ್ ಮಾಡ್ಕೋಬಹುದು. ಬದುಕಿ ಡಿಸೈನ್ ಆಗ ಸಾಧ್ಯ ಸರ್ ಅದು? ಹೌದು, ನಮ್ಮ ಲೈಫಲ್ಲಿ ಡಿಫ್ರೆಂಟ್ ಟರ್ನಿಂಗ್ ಪಾಯಿಂಟ್ಸ್ ಬರ್ತಾ ಇರ್ತವೆ. ಈಗ ನೋಡಿ, ನನ್ನ ಏರ್ ಕಟಿಂಗು ಕೂದಲು ಜಾಸ್ತಿ ಇಲ್ದಲೆ ಮೀಡಿಯಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ನನ್ನ ತಲೆ ನನ್ನ ಮುಖಕ್ಕೆ ಆಕಾರ ಕಾಣಿಸ್ತಾ ಇದೆ. ನನ್ನ ಕನ್ನಡಕದ ಡಿಸೈನು ಫ್ರೇಮ್ ಇಲ್ಲದೆ ಇರೋದು, ಟ್ರಾನ್ಸ್ಪರೆಂಟ್ ಆಗಿರೋದಕ್ಕೆ ಇನ್ನೊಂಚೂರು ನನ್ನ ಮುಖದಲ್ಲಿ ನೀಟಾಗಿ ಕಾಣಿಸ್ತಾ ಇದೆ. ಹೌದು ಸೊ ನನ್ನ ಶರ್ಟು ನಾನು ನಾರ್ಮಲಿ ಈ ಥರ ಕಲರ್ ಹಾಕಲ್ಲ, ಇವತ್ತಿರಲಿ ನಿಮ್ಮ ಜೊತೆ ಅಂತ ಹಾಕೊಂಡೆ, ನೋಡೋಕೆ ಚೆನ್ನಾಗಿದೆ, ಕರೆಕ್ಟಾ? ಸೊ ಇದು ಒಂದೊಂದು ಡಿಸೈನ್ ಕರೆಕ್ಟ್. ಒಂದು ವಾಚ್ ಒಂದು ಡಿಸೈನ್ ಮಾಡ್ತಾರೆ. ಸೊ ನಾನು ಇವೆಲ್ಲ ಗಮನ ಹರಿಸ್ತಾ ಇದ್ರೆ ನನ್ನ ಬದುಕನ್ನು ಡಿಸೈನ್ ಮಾಡ್ಕೊಳ್ಳೋದು ನನ್ನ ಕೈನಲ್ಲಿದೆ ಅನ್ನೋ ಮೆಸೇಜ್ನ ಕೊಡ್ತಾ ಬರ್ತಾ ಇದ್ದೀನಿ ನಾನು. ಸೊ ಅನಗತ್ಯಗಳನ್ನೆಲ್ಲ ದೂರ ತಳ್ಳಿ ಅಗತ್ಯಗಳಿಗೆ ಫೋಕಸ್ ಮಾಡಿ, ಫೋಕಸ್ ಆನ್ ವಾಟ್ ಯು ವಾಂಟ್ ಅಂಡ್ ನಾಟ್ ಆನ್ ವಾಟ್ ಯು ಡೋಂಟ್ ವಾಂಟ್ ಅಂತ ಹೇಳ್ತಾ ಇರ್ತೀನಿ ಅಷ್ಟೇ. ಹೌದು ಸರ್, ಅನಗತ್ಯ ಬಿಟ್ರೆ ಅಗತ್ಯವಾದ ನಮ್ಮಲ್ಲಿ ಇರುತ್ತೆ. ನಾವು ಜೀವನ ಮುಂದುವರ್ಸ್ಕೊಂಡು ಹೋಗ್ತೀವಿ. ನೀವು ಹೇಳಿದ್ದೇನೆ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ವಿ, ಅಷ್ಟಷ್ಟು ಇನ್ನೂ ಸ್ವಲ್ಪ ಕಲಿಬೇಕಿದೆ. ಇನ್ನೊಂದೇನಂತಂದ್ರೆ ನಂಗೆ ಅಚ್ಚರಿ ಏನಂತಂದ್ರೆ ಸರ್, ಏನು ಯುವ ಜನತೆ ಈಗ ಸರ್ಕಾರ ಹುದ್ದೆ ಪಡಿಬೇಕು ಅಂತ ಮುಂದೆ ಹೋಗ್ತಾ ಇರ್ತಾರೆ, ಬಹಳ ಪ್ರಯತ್ನ ಓದ್ತಾನೆ ಇರ್ತಾರೆ. ಬಟ್ ತಾವು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಬಹಳ ಆರಾಮಾಗಿತ್ತು, ಲಾಭದಾಯಕ ಹುದ್ದೆ, ಹಣ ಬಹಳಷ್ಟು ಬರ್ತಿದ್ರು. ಆ ಒಂದು ಜಾಬನ್ನು ಬಿಟ್ಟು ಈ ಒಂದು ವ್ಯಕ್ತಿತ್ವ ತರಬೇತಿ ಪೂರ್ಣ ತರಬೇತುದಾರರಾಗಿ ಹ್ಯಾಕ್ ಬರಕ್ ಸಾಧ್ಯ ಸರ್? ನಿಮ್ಗೆ ಹೇಗೆ ಆ ಒಂದು ಉತ್ಸುಕತೆ ಆದ್ರೂ ಹೆಂಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾಗ, ತರಬೇತಿ ವಿಷಯಗಳನ್ನು ಗಮನಿಸಿದಾಗ, ಜೊತೆಗೆ ನನ್ನ ಮಾತುಗಳಿಂದ ಪ್ರಭಾವಿತರಾಗಿ ಕೆಲವರು MLAಗಳು, IAS ಆಂಕರ್ಸು ಆದಾಗ, ಬಿಸ್ನೆಸ್ಮೆನ್ ಆದಾಗ, ನನ್ನ ಬದುಕಿನ ಉದ್ದೇಶ ನನ್ನ ಮಾರ್ಗದರ್ಶನದಿಂದ ಹಲವರನ್ನ ಅಭಿವೃದ್ಧಿಪಡಿಸ್ಲಿಕ್ಕೆ ಸಾಧ್ಯತೆ ಇದೆ, ಲೀಡರ್ಸು ಅಚೀವರ್ಸ್ ಆಗಿ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ಅನ್ನಿಸ್ತು. ಮತ್ತೆ ಗೌರ್ಮೆಂಟ್ ಕೆಲಸ ಯಾರು ಬೇಕಾದ್ರೂ ಮಾಡ್ತಾರೆ, ಆದರೆ ಈ ಕೆಲಸ ಯಾರು ಮಾಡಲ್ಲ. ನನ್ನಂಥವ್ರು ತೀರಾ ಅಪರೂಪ ಕರ್ನಾಟಕದಲ್ಲಿ. ಆ ಥರದ ಒಂದು ವೃತ್ತಿಲಿ ತೊಡಗಿಸ್ಕೊಳ್ಳೋಣ ಅಂತ ನಾನಿದ್ದೀನಿ. ದಟ್ಸ್ ವೈ ಐ ಆಮ್ ವೆರಿ ಹ್ಯಾಪಿ ಟು ಬಿ ಇನ್ ದಿಸ್ ಫೀಲ್ಡ್. ಬೇರೆಯವರು ನನ್ನ ಮುಂದೆ ಎತ್ತರಕ್ಕೇರುವುದನ್ನು ನೋಡುವ ಆಸೆ ನನ್ನದು. ಹೌದು ಸರ್, ನಿಮ್ಮ ಸಾಹಸ ನಮ್ಮೆಲ್ಲರ ಅದೃಷ್ಟ ಅಂದ್ರೆ ತಪ್ಪಾಗ್ಲಾರ್ದು. ನೀವೇನಾದ್ರು ಬಿಟ್ಟು ಬರ್ಲಿಲ್ಲ ಅಂತಂದ್ರೆ ನಮ್ಮ ಕರ್ನಾಟಕದ ಜನತೆಗೆ ಒಬ್ಬ ವ್ಯಕ್ತಿತ್ವ ವಿಕಸನಗಾರರು ಕಳ್ಕೊಂತಿದ್ವೇನೋ ಅಂತಕ್ಕಂಥ ಒಂದು ಚಿಕ್ಕ ಇದಿತ್ತು, ಅದಕ್ಕಾಗಿ ಕ್ವಶನ್ ಕೇಳಿದೆ ಸರ್. ಹಾಗೆ ಸುಮಾರು ನೀವು 10 ಲಕ್ಷ ಜನರಿಗೆ ತರಬೇತಿ ನೀಡಿದ್ದೀರಿ. ಆ ಒಂದು ಸಾಹಸ, ಆ ಒಂದು ಅನುಭವ ಹೇಳ್ಬೇಕಾದ್ರೆ ಒಂದು 2 ಕ್ಷಣದಲ್ಲಿ ಏನ್ ಹೇಳ್ತೀರಿ ಸರ್? ಅನುಭವ ಫೋಟೋ ನೋಡಿ ಎಷ್ಟು ಜನ ಒಂದು ವರ್ಕ್ಶಾಪ್ ಆದಾಗ ಹೇಗೆ ರೆಸ್ಪಾಂಡ್ ಮಾಡ್ತಾರೆ. ಓಕೆ, ಆಮೇಲೆ ಇನ್ನೊಂದು ಕಡೆ ಮುಂಚೆ ಬರೀ ಆಟೋಗ್ರಾಫ್ ಇರ್ತಾ ಇತ್ತು, ಈಗ ಫೋಟೋಗ್ರಾಫು, ಸೆಲ್ಫಿಗಳು ಇವೆಲ್ಲ ಗಮನಿಸ್ತಾ ಬರ್ತಾ ಇದ್ದೀನಿ. ಅಂದರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಜನ ನಮ್ಮನ್ನು ನೋಡುವ ರೀತಿ, ಜೊತೆಗೆ ನಾನು ಎವ್ರಿಡೇ ಲರ್ನರ್ ಆಗಿರ್ತೀನಿ. ಆ್ಯಂಡ್ ಬೇರೆ ಬೇರೆ ವರ್ಕ್ಶಾಪು ನನಗೆ ಬೇರೆ ಬೇರೆ ಹೊಸ ದಿನ ಅನ್ನೋ ಥರ ಫೀಲಿಂಗ್ ಕೊಡುತ್ತೆ. ಅದು 1 ಡೇ ವರ್ಕ್ಶಾಪ್, 2 ಡೇ ವರ್ಕ್ಶಾಪ್ಸ್, ಆ್ಯಂಡ್ 3 ಡೇಸ್ ರೆಸಿಡೆನ್ಷಿಯಲ್ ಕ್ಯಾಂಪ್ ಆಗ್ಬೋದು, ಅಥವಾ ಒಂದು ಸಂಸ್ಥೆಗೆ ಭೇಟಿ ನೀಡಿದಾಗ ಆಗ್ಬೋದು, ಬೇರೆ ಬೇರೆ ಸಂಸ್ಥೆಗೆ ನಾನು ಭೇಟಿ ನೀಡಿದಾಗ ಆ ಪ್ರತಿದಿನ ನನ್ನಲ್ಲಿ ಹೊಸ ಚೈತನ್ಯವನ್ನು, ಜೀವನೋತ್ಸಾಹವನ್ನು ನೀಡ್ತಾ ಬರ್ತಾ ಇದೆ. ಸೊ ಹಾಗಾಗಿ ಅಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಅದರ ಥ್ರಿಲ್, ಮಜಾನೇ ಬೇರೆ. ಆ ಮಜಾ ನೀವುಗಳು ಅನುಭವಿಸ್ಲಿ ಅನ್ನೋದು ನನ್ನ ಉದ್ದೇಶ. ಬಹಳ ಅದೊಂದು ಸಾಹಸ ಸರ್. ನಿಮ್ಮಿಂದ ಆ ಒಂದು ಅಂಶವನ್ನ, ಉತ್ಸುಕತೆಯನ್ನ ನಾವು ಕಲಿಬೇಕಾಗುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಇನ್ನೊಂದು, ನಿಮ್ಮ ಒಂದಷ್ಟು ಹಳೆ ವಿಡಿಯೋಗಳು ನೋಡಿದ್ದೀನಿ, ಒಂದು ವಾರ್ತಾವಾಚಕರಾಗಿ. ಆ ಭಾಷೆ ಕೇಳ್ತಾ ಇದ್ರೆ ಆ ಧ್ವನಿಯಲ್ಲಿ ಒಂದು ಮಾದಕತೆ ಇದೆ ಸರ್, ಇನ್ನ ಸ್ವಲ್ಪ ಕೇಳ್ಬೇಕು ಅನ್ಸುತ್ತೆ.
ಆ ಒಂದು ಕಂಠ, ಆ ಧ್ವನಿ, ಆ ಒಂದು ನಿಮ್ಮ ಆ ಒಂದು ಮೃದುವಾದ ಸ್ಮೈಲು, ಆ ಒಂದು ಜರ್ನಿ ಹೇಳ್ಬೇಕಾದ್ರೆ ಏನ್ ಹೇಳ್ತೀರಾ ವಾರ್ತಾವಾಚಕರಾಗಿ ನಿಮ್ ಜರ್ನಿ? ವಾರ್ತಾವಾಚಕನಾಗಿ ನಾನು ಕೇವಲ 3 ವರ್ಷಗಳಿದ್ದೆ. ಆ 3ನೇ ವರ್ಷದಲ್ಲಿ ವಾರ್ತೆ ಒಂದಿನ ಓದಿವೆ ವಾರದಲ್ಲಿ, ಇನ್ನೊಂದು ದಿನ ಸಂದರ್ಶನ ಮಾಡ್ತಾ ಇದ್ದೆ. ಜುಗಲ್ಬಂದಿ 1 ವರ್ಷ ನಡೀತು. ಆಮೇಲೆ ದೂರದರ್ಶನದವರು ಕೇಳಿದ್ರು ನನ್ನ, ನಿಮ್ಗೆ ಯಾವುದು ಇಷ್ಟ ಅದರಲ್ಲಿ ಯಾವ್ದಾದ್ರು ಒಂದರಲ್ಲಿ ನೀವು ಕಂಟಿನ್ಯೂ ಮಾಡಿ ಅಂತ. ಆಗ ಅನ್ನಿಸ್ತು ನ್ಯೂಸ್ ರೀಡಿಂಗು ಎಲ್ಲ ರೆಡಿ ಮಾಡಿಕೊಡ್ತಾರೆ, ಬರೀ ಓದೋದಷ್ಟೇ. ಆದರೆ ಇಂಟರ್ವ್ಯೂ ಆದರೆ ನಾವೇ ಪ್ರಿಪೇರ್ ಆಗಬೇಕು, ಸಾಧಕರು ವೈಯಕ್ತಿಕವಾಗಿ ಪರಿಚಯ ಆಗ್ತಾರೆ ಅಂತ ಅನಿಸಿ ನಾನು ವಾರ್ತಾವಾಚಕನಿಂದ ಸಂದರ್ಶಕನಾಗಿ, ನಿರೂಪಕನಾಗಿ ಬದಲಾದೆ. ನನ್ನ ಡಿಸಿಷನ್ ಬಗ್ಗೆ ನನಗೆ ಹೆಮ್ಮೆ ಇದೆ. ಯಾಕೆಂದರೆ ಅಷ್ಟು ಜನ ಸಾಧಕರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡ್ಸೋದಕ್ಕೊಂದು ಅವಕಾಶ ಸಿಕ್ತು. ಅಷ್ಟೇ ಅಲ್ಲ, ನನ್ನ ಜ್ಞಾನ ಕೂಡ ವೃದ್ಧಿಯಾಯಿತು, ಜೊತೆಗೆ ಅನುಭವನೂ ಕೂಡ ಜಾಸ್ತಿ ಆಯಿತು. ಜೊತೆಗೆ ನಿಮ್ಗೆ ಇನ್ನೊಂದು ಗೊತ್ತಿಲ್ಲದೆ ಇರೋದು ಹೇಳ್ತೇನೆ. ಟಿ ವಿನಲ್ಲಿ ಮಾತಾಡಿದ ಮೇಲೆ ಟಿ ವಿನಲ್ಲಿ ಹೇಳೋಕ್ಕಾಗದೇ ಇರೋ ವೈಯಕ್ತಿಕ ವಿಷಯಗಳನ್ನು ಕೆಲವರು ನನ್ನ ಹತ್ರ ಹೇಳ್ಬಿಟ್ಟಿದ್ದಾರೆ. ಸೊ ಕರ್ನಾಟಕದ ಅನೇಕ ಚರಿತ್ರೆ ದಾಖಲಾಗದೇ ಇರೋದೆಲ್ಲ ನನ್ನ ಹತ್ರ ದಾಖಲಾಗ್ಬಿಟ್ಟಿದೆ. ಸೊ ಈ ಥರದ ವಿಶೇಷ ಅನುಭವಗಳು ಕೂಡ ನನಗಾಯಿತು. ಆ, ಈ ಇದಿಷ್ಟೇ ಕಾರಣ. ನಾನು ನೋಡಿ ಒಂದೆರಡು ಫೋಟೋ ನ್ಯೂಸ್ ರೀಡರ್ ಆಗಿದ್ದಾಗ ಹೇಗಿದ್ದೆ ಅನ್ನೋದು ಒಂದೆರಡು ಫೋಟೋ ಇದೆ. ಕೆಲವರು ಅವಾಗ ನನ್ನ ಮುಖ ಅವಾಗಿಂದ ಕಂಪೇರ್ ಮಾಡ್ಕೊಂಡ್ರೆ ಓ ಇವರ ಅಂತ ಆ, ಅನ್ಕೊಂತಾರೆ ಅವಾಗ. ಸೊ ಅದಾದ್ಮೇಲೆ ನೂರಾರು ಸಾಧಕರ ಸಂದರ್ಶನ ಏನು ಮಾಡಿದೆ. ಈಗ 4 ಪುಸ್ತಕಗಳು ಬೇರೆ ಆಗಿದೆ. ಯಾವ ಒಂದು ಸಂದರ್ಶನವನ್ನ ಮಾಡ್ತಾ ಇದ್ದೆ, ಅದರಲ್ಲಿ ಸಾಹಿತ್ಯ ಚಂದನ, ವ್ಯಕ್ತಿತ್ವ ಚಂದನ, ಜೀವನೋತ್ಸಾಹ, ಆ, ಇವೆಲ್ಲ ಕೃತಿಗಳು. ಆ, ನಾನು ಏನು ಸಂದರ್ಶನ ಮಾಡ್ತಾ ಇದ್ದೆ ಆ ಸಂದರ್ಶನ ಮಾಡಿದ್ದನ್ನೇ ಯಥಾವತ್ತಾಗಿ ನಾನು ಕೃತಿಯಲ್ಲಿ ತಂದಿದ್ದೇನೆ. ಮತ್ತೆ ನನ್ನ ಈಗಿನ ಮುಂದಿನ ಕೃತಿಗಳಲ್ಲಿಯೂ ನಂದು ಯಾವ್ದಾದ್ರು ಸಂದರ್ಶನ ನಾನು ತಗೊಳ್ಳೋ ವಿಷಯಕ್ಕೆ ಪೂರಕವಾಗಿದ್ದರೆ ಆ ಸಂದರ್ಶನವನ್ನ ನನ್ನ ಕೃತಿಗಳಲ್ಲಿ ಅಳವಡಿಸ್ತಾ ಇದ್ದೇನೆ. ಬಹಳ ಸಂತೋಷ ಸರ್. ಆ ಒಂದು ಸ್ವಲ್ಪ ಆ ವಾರ್ತೆ ಕೇಳಿದ್ರೆ ಇನ್ನೂ ಸ್ವಲ್ಪ ಕೇಳಬೇಕು, ಕೇಳಿದ್ರೆ ಇನ್ನೂ ಸ್ವಲ್ಪ ನಮ್ಮ ಭಾಷೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಕ್ಕಂಥ ಭಾವ, ಅದು ಸ್ವಲ್ಪ ನಮ್ಮ ಸ್ವಲ್ಪ ಅಳವಡಿಕೆ ನಮಗೂ ಆಗ್ಲಿ ಅಂತ ತಮ್ಮಲ್ಲಿ ಆಶಿಸ್ಕೊಂತ, ಇನ್ನೊಂದೇನಂತಂದ್ರೆ ನಾನು ಪ್ರಿನ್ಸಿಪಾಲ್ ಆಗಿ ಒಂದೊಂದು ಟೈಮ್ ಯಾಕಪ್ಪ ಈ ವರ್ಕ್ ಮಾಡ್ಬೇಕು ಅಂತಕ್ಕಂಥ ಒಂದು ಫೀಲಿಂಗ್ ಹುಟ್ಟುತ್ತೆ ಸರ್. ತಮ್ಮಲ್ಲಿ ಒಂದು ವರ್ಷದ ಅನುಭವದಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಒಂದು ಚಿಕ್ಕ ಒಂದು ಸ್ವಲ್ಪವೂ ನಿಮ್ಮಲ್ಲಿ ಬೇಜಾರು ಕಾಣಿಸಿಲ್ಲ ಸರ್ ಮುಖದಲ್ಲಿ. ಆ ಒಂದು ಉತ್ಸಾಹ ಒಂದು ಹೇಗೆ ನಿಮ್ಮಲ್ಲಿ ಹುಟ್ಟುತ್ತೆ ಸರ್ ಅದು? ಈ ನಂಗೆ ಆಶ್ಚರ್ಯ ಅನಿಸುತ್ತೆ ನಿಮ್ಮಲ್ಲಿ. ಸಿ, ನಾನು ಜೀವನೋತ್ಸಾಹ ಹೆಸರಲ್ಲೇ ವರ್ಕ್ಶಾಪ್ಸ್ ಮಾಡಿದೆ ಅಲ್ವಾ. ಹ್ಮ್. ಸೊ ಅದೇನ್ ಮಾಡ್ತು ಆಟೋಮೆಟಿಕಲಿ ನನಗೆ, ನಾನು 90 ವರ್ಷದ ಮೇಲ್ಪಟ್ಟ ಎಷ್ಟೊಂದು ಸಾಧಕರನ್ನು ಭೇಟಿ ಮಾಡಿದ್ದೆ. ಅವ್ರುಗಳೇ ಅಷ್ಟು ಆಕ್ಟಿವ್ ಆಗಿದ್ರೆ ನಾನು ಆಕ್ಟಿವ್ ಆಗಿರೋದು ಕಡಿಮೆ ಅಂತ ಅನಿಸಿ ನಾನು ಸ್ವಲ್ಪ ಯಾವಾಗಲೂ ಅಲರ್ಟ್ ಆ್ಯಂಡ್ ಆಕ್ಟಿವ್ ಆಗಿರ್ತಾ ಇದ್ದೆ. ಆಗ ಆಟೋಮೆಟಿಕಲಿ ಏನಾಯಿತು, ಈ ಜೀವನದಲ್ಲಿ ಉತ್ಸಾಹವನ್ನು ಇಟ್ಟುಕೊಂಡರೆ ನಮ್ಮಲ್ಲಿ ತಾನೇ ತಾನಾಗಿ ಉಲ್ಲಾಸ ಉಂಟಾಗ್ತದೆ. ಜೊತೆಗೆ ಪ್ರತಿನಿತ್ಯ ನಾವು ನಿಸಾರ್ ಅಹಮದ್ ನಿತ್ಯೋತ್ಸವ ಜೋಗ್ಗೆ ಹೇಳಿದ್ರು, ನಾನು ನಿತ್ಯ ಉತ್ಸವವನ್ನು ಆಚರಿಸಬೇಕು, ನನ್ನ ಬದುಕನ್ನು ನಾನು ಆಚರಿಸಿಕೊಳ್ಳಬೇಕು. ಐ ವಾಂಟ್ ಟು ಡೂ ಸಮಥಿಂಗ್. ಸೊ ನನ್ನ ಡೈರಿನಲ್ಲಿ ಐ ಹ್ಯಾವ್ ಟು ಫಿಲ್ ಮೋರ್ ಹ್ಯಾಪಿ ಮೂಮೆಂಟ್ಸ್ ಅಂತ ಹೌದು. ಅಂದ್ಕೊಂಡು ಬಂದೆ. ಇಟ್ ಈಸ್ ಹ್ಯಾಪನಿಂಗ್. ಈವನ್ ನನ್ನ ಪಕ್ಕದಲ್ಲಿ ಈಗಲೂ ಕೂಡ ನಾನು ಡೈರಿ ಇಟ್ಕೊಂಡಿದ್ದೀನಿ. ಇವತ್ತು ನೀವು ಸಂದರ್ಶನ ಮಾಡ್ತಾ ಇದ್ದೀರಿ ಅಂತಲೂ ಬರ್ಕೊಂಡೆ ಈಗ. ಓಕೆ. ಸೊ ನಾನೊಂದ್ಸರಿ ಸುಮ್ಮನೆ ತಿರುವು ಹಾಕಿದರೆ, ಓ, ಹ್ಮ್. ನಾನು ಈ ಒಂದು ದಿನವನ್ನ, ವಾರವನ್ನ, ತಿಂಗಳನ್ನ ಸರಿಯಾಗಿ ಕಳೆದಿದ್ದೇನೆ ಎನ್ನುವ ಆ ಫೀಲಿಂಗ್ ನನಗೆ ಬೇಕು. ಇದು ಯಾರಿಗೋಸ್ಕರನೂ ಅಲ್ಲ, ನನಗೆ ಹ್ಮ್. ನಾನು ಖುಷಿಯಾಗಿ ಇದು ಇರಬೇಕು, ನಾನು ಅದನ್ನ ಅನುಭವಿಸ್ಬೇಕು ಅಂತ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ಇಟ್. ಹೌದು ಸರ್. ತಮ್ಮಂತವ್ರು ನಮ್ಮಂತ ಯುವಕರಿಗೆ ಆದರ್ಶ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ತಾವು ತಾಯಿ ಮೇಲೆ ಅಪಾರ ಪ್ರೀತಿ ಹೊಂದಿ ನಾಗಮ್ಮ ಫೌಂಡೇಶನ್ ನ ಸ್ಥಾಪನೆ ಮಾಡಿದ್ದೀರಿ. ಆ ನಾಗಮ್ಮ ಫೌಂಡೇಶನ್ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀವಿ ಸರ್? ಸಿ, ನಾಗಮ್ಮ ಅವ್ರನ್ನ ಬೇಗ ಕಳ್ಕೊಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸ್ವಲ್ಪ ಬೇಗ ಕಳ್ಕೊಂಡೆ. ಆದರೆ ತುಂಬ ಹಚ್ಕೊಂಡಿದ್ದೆ. ಆಮ್, ಏನೋ ಮಿಸ್ ಆಯ್ತಲ್ಲ, ನಮ್ಮಮ್ಮ ಬೇಗ ತೀರ್ಕೊಂಡ್ರಲ್ಲ ಅನ್ನುವ ಆ, ಬರದಲ್ಲಿದ್ದಾಗ ನಂಗೊಂದು ಆಲೋಚನೆ ಬಂತು, ಮತ್ತೆ ವಾಪಸ್ ಕರ್ಕೊಂಬರೋಕ್ಕಾಗಲ್ಲ, ಬಟ್ ನಮ್ಮಮ್ಮನ ಹೆಸರನ್ನ ಜೀವಂತ ಇಡಿಸೋಣ ಅಂತ ಅನ್ನಿಸ್ತು. ಹಾಗಾಗಿ ನಾಗಮ್ಮ ಫೌಂಡೇಶನ್ ಅನ್ನುವ ಒಂದು ಟ್ರಸ್ಟ್ ಮಾಡಿ ಅದರ ಮೂಲಕ ಚಟುವಟಿಕೆಗಳನ್ನು ಮಾಡ್ಕೊಂಬಂದೆ. ಆ ಚಟುವಟಿಕೆಗಳಿಂದಾಗಿ ಹಲವು ಕಾಲೇಜ್ಗಳಿಗೆ ಕೆಲವು ಪ್ರಾಜೆಕ್ಟ್ ಮಾಡಿದೆ. ನನಗದು ತುಂಬ ಖುಷಿ ಇದೆ. ಆ, ಹೇಗೆ ಅಂದರೆ, ಒಂದು 50,000 ಜನ ಸ್ಟೂಡೆಂಟ್ಸ್ಗೆ ನಮ್ಮ ವರ್ಕ್ಶಾಪಿಂದ ಲಾಭ ಆಗಿರ್ಬೋದು. ಓಕೆ.
ಸೊ ಓಕೆ ಚಿಕ್ಕದಾಗಿದ್ದಾಗ ನಮ್ಮಮ್ಮನ ಫೋಟೋವನ್ನು ತೋರಿಸ್ತಾ ಇದ್ದೇನೆ. ಅದೇನೋ ಅಮ್ಮ ಅಂದ್ರೆ ಎಲ್ರಿಗೂ ಒಂದು ರೀತಿ ಒಂದು ವಿಶೇಷವಾದ ಮಮತೆ ಮಮಕಾರ ಇರ್ತದೆ. ನನಗೂ ಕೂಡ ನನಗೇನೋ ಅವ್ರು ತೀರ್ಕೊಂಡಿದ್ರು ಇನ್ನೂ ಇದ್ದಾರೆ, ಎಲ್ಲೋ ಇದ್ದಾರೆ, ನನ್ಗೆ ಹಾರೈಸ್ತಾರೆ, ಶೀಸ್ ಮೈ ಪರ್ಮನೆಂಟ್ ವೆಲ್ ವಿಷರ್ ಅನ್ನೋ ಫೀಲಿಂಗ್ ಇದೆ. ಅದನ್ನ ಅದಕ್ಕೆ ನೆನೆಸ್ಕೊಳಕ್ ವರ್ಷಕ್ಕೊಂದು ದಿನ ಸೆಪ್ಟೆಂಬರ್ ವಾರದ 2ನೇ ವಾರ ಅಥವಾ 3ನೇ ವಾರದಲ್ಲಿ ಗ್ರ್ಯಾಟಿಟ್ಯೂಡ್ ಕೃತಜ್ಞತೆ ಅಂತ ಕಾರ್ಯಕ್ರಮನ ಆ, ಮಾಡ್ತಾ ಬಂದಿದ್ದೇನೆ. ಈ 2025ನಲ್ಲಿ ಸೆಪ್ಟೆಂಬರ್ 14 ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಆರ್ಗನೈಸ್ ಮಾಡ್ತಾ ಇದ್ದೇನೆ. ನಮ್ಮ ಯೂಟ್ಯೂಬ್ ವೀಕ್ಷಕರಿಗೂ ಕೂಡ ನೀವು ನಮ್ಮ ವಿಡಿಯೋಗಳು ಗಮನಿಸ್ತಾ ಇದ್ರೆ ಎಲ್ಲಿ ನಡೆಯುತ್ತೆ ಅಂತೆಲ್ಲ ಗೊತ್ತಾಗ್ತದೆ. ಆ ಕಾರ್ಯಕ್ರಮಕ್ಕೆ ಬನ್ನಿ, ಒಂದು ಮಾದರಿಯ ಕಾರ್ಯಕ್ರಮವನ್ನು ನಾನು ನೀಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಓಕೆ ಸರ್, ಆ ತಾಯಿ ಆಶೀರ್ವಾದ ತಮ್ಮ ಮೇಲಿದ್ದು ಆ ಫೌಂಡೇಶನ್ ದೊಡ್ಡದಾಗಿ ಬೆಳೆದು ನಾಲ್ಕ ನಾಲ್ಕಷ್ಟು ಜನರಿಗೆ ಇನ್ನ ಆ ಸೇವೆ ಪಡೀಲಿ ಅಂತಕ್ಕಂಥ ಸರ್. ಇನ್ನೊಂದು ಕ್ವಶನ್ ಏನಂತಂದ್ರೆ, ನೀವು ಹೇಳ್ತಾ ಇರ್ತೀರಿ ಪುಸ್ತಕ ದನಿವರಿಯದ ಶಿಕ್ಷಕ ಅಂತ ಹೇಳ್ತೀರಿ. ತಾವು ಸಹ ದನಿವರಿಯದ ಶಿಕ್ಷಕರೇ. ಯಾಕಂತಂದ್ರೆ ಸುಮಾರು ನನಗೆ ಕ್ಯಾಂಪ್ ಅಟೆಂಡ್ ಆಗಿದ್ದೆ. ಬೆಳಗ್ಗೆ 6 ಗಂಟೆ ಇದ್ದು ಸಹ ರಾತ್ರಿ 11 ಗಂಟೆ ತನಕ ಕ್ಲಾಸ್ ಮಾಡ್ತೀರಿ. ಇನ್ನೊಂದೇನಂತಂದ್ರೆ ನೀವು ಹೇಳಿದ್ರಿ 3 ಕಂಟಿನ್ಯೂಸ್ 24/7 ಅಂತ ಹೇಳ್ತೀವಿ. ಹಾಗೆ ಕ್ಲಾಸ್ ಮಾಡಿದಿರಿ ನೀವು. ಅದ್ ಹೆಂಗ್ ಸಾಧ್ಯ ಸರ್? ನಾವು ಒಂದು 1 ಅವರ್ 2 ಅವರ್ ಕ್ಲಾಸ್ ಮಾಡ್ಬೇಕಂದ್ರೆ ನಾ ಸಾಧ್ಯ ಆಗಲ್ಲ. ಅದು ಹೇಗೆ ಸಾಧ್ಯ ಅಂತಕ್ಕಂಥ ನಮ್ಗೆ ಸ್ಟಿಪ್ಸ್ ಹೇಳ್ಕೊಟ್ರೆ ನಾವು ಸ್ವಲ್ಪ ಕಲಿತೀವಿ ಸರ್ ಶಿಕ್ಷಕರಾಗಿ. ಏನಿಲ್ಲ, ಇಷ್ಟಪಟ್ಟು ಬಿಡಿ ಅಷ್ಟೇ. ಇಷ್ಟಪಟ್ಟು ಮಾಡಿ. ಆ ಎಲ್ಲವನ್ನ ಯು ಸ್ಟಾರ್ಟ್ ಎಂಜಾಯಿಂಗ್ ಎಕ್ಸ್ಪೀರಿಯನ್ಸಿಂಗ್. ಅವಾಗ ಏನು ಅನ್ಸೋದೇ ಇಲ್ಲ. ಲಾಸ್ಟ್ ಇಯರ್ ಮತ್ತು ಈ ವರ್ಷ ಒಂದು ಕಂಪ್ನಿ ಇತ್ತು, 3 ಶಿಫ್ಟ್ ಕಂಟಿನ್ಯೂಸ್ ಆಗಿ ಮಾಡಬೇಕಾಯ್ತು. 24 ಗಂಟೆ ಮಾಡಿದೆ. ಅದು ಉಲ್ಲಾಸಭರಿತ ಉತ್ಸಾಹಭರಿತವಾಗಿ ಮಾಡಿದೆ. ಆಮೇಲೆ ಹೋಗಿ ನಿದ್ದೆ ಮಾಡಿದೆ, ಅದು ಬೇರೆ ವಿಷಯ. ಬಟ್ ನಮ್ಗೆ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ ನನಗೆ ಅರ್ಥ ಆಯಿತು. ಸಮಯ ಅಂತ ಅಂದಾಗ 3 ರೀತಿ ಸಮಯ ಇರ್ತದೆ. ಒಂದು ನನ್ನ ವೈಯಕ್ತಿಕ ಸಮಯ, ಮೀ ಟೈಮ್. ಅದ್ಯಾವುದು ಅದನ್ನ ಅರ್ಥ ಮಾಡ್ಕೋಬೇಕು. 2ನೇದು ಕ್ವಾಲಿಟಿ ಟೈಮು, ಓಕೆ, ಗುಣಮಟ್ಟದ ಸಮಯ. 3ನೇದು ಪ್ರೈಮ್ ಟೈಮ್, ಯಾವುದು ತುಂಬಾ ಮುಖ್ಯವಾದ ಸಮಯ. ಇದನ್ನ ಗುರುತಿಸ್ಕೊಳ್ತಾ ಹೋಗಿ ನಿಮ್ ಜೀವನದ ಲಾಭ ನಿಮ್ಗೆ ಆಗ್ತದೆ. ಓಕೆ, ಥ್ಯಾಂಕ್ ಯು ಸರ್. ಇನ್ನೊಂದು ನೀವು ಹೇಳ್ತಿದ್ರಿ, ನಿಮ್ಮ ಸೋಲುಗಳಿಗೆ ಅಂಜದಿರಿ ಕೃತಿಯನ್ನು ನೋಡಿ ಯಾರೋ ಒಬ್ಬ ವಿದ್ಯಾರ್ಥಿ ಸೂಸೈಡ್ ಮಾಡ್ಕೊಳ್ಳೋರು ಬಿಟ್ರು ಅಂತ ಹೇಳಿದ್ರಿ ಸರ್. ಆ ಒಂದು ಪುಸ್ತಕಗಳಿಗೆ ಅಷ್ಟು ಶಕ್ತಿ ಇದೆಯಾ ಸರ್ ಅಂತ ನನಗೆ. ಇಲ್ಲ, ನನಗೂ ಗೊತ್ತಿರಲಿಲ್ಲ. ಗೊತ್ತಾಗಿದ್ದೆ ಆಗ ಟಿವಿ ಶೋ ಫಸ್ಟು ಟಿವಿಲಿ ಪ್ರೋಗ್ರಾಮ್ ಬರ್ತಿದ್ದಂಗೆನೆ ಆಗಾಗೀಗ ಕಟ್ಕೊಂಡಿದ್ದೆ ಸರ್. ನಿಮ್ಮ ಮಾತು ಕೇಳಿ ಟಿವಿ ಆನ್ ಆಗಿತ್ತು, ನಾನು ಹಗ್ಗ ಕಳಿಸಿದೆ ಅಂತ. ಆ ಘಟನೆ ಆದಮೇಲೆ ಪುಸ್ತಕ ಬರಿಬೇಕು ಅಂತ ಅನಿಸಿ ಪುಸ್ತಕ ಬರೆದಿದ್ದು. ಈಗ ಇದುವರೆಗೆ ಅಟ್ಲೀಸ್ಟ್ 1,000 ಜನ ಸೂಯಿಸೈಡಲ್ ಟೆಂಡೆನ್ಸಿಯಿಂದ ಹೊರಗಡೆ ಬಂದಿದ್ದೀವಿ ಅಂತ ಈ ಸೋಲುಗಳಿಗೆ ಅಂಜದಿರಿ ಕೃತಿಯ ಬಗ್ಗೆ ಹೇಳಿದ್ದಾರೆ. ಅದು ನಿಜವಾಗ್ಲೂ ಕೂಡ ನನಗೆ ಖುಷಿ ಆಗ್ತದೆ. ಯಾಕಂದ್ರೆ ನಾನು ಅದರಲ್ಲಿ ಅನೇಕ ಸೋತು ಗೆದ್ದವರ ಪಟ್ಟಿಯನ್ನ ಮಾಡಿದ್ದೇನೆ. ಅವರ ಬದುಕನ್ನ ಪುಟ್ಟದಾಗಿ ಪರಿಚಯ ಮಾಡಿದ್ದೇನೆ. ನಿಮ್ಮ ಕೈಯಲ್ಲಿ ಸಾಧ್ಯ ಇದೆ, ಸೋಲು ಒಂದು ಅನುಭವ ಅಷ್ಟೇ ಅಂತ ಹೇಳಿದ್ದೇನೆ. ಅದು ಸುಮಾರು ಜನರಿಗೆ ಮೋಟಿವೇಟ್ ಆಗಿದೆ. ಓಕೆ ಸರ್, ಬಹಳ ಖುಷಿ ಅನಿಸ್ತು. ನಿಮ್ಮ ಪುಸ್ತಕಗಳ ಅನೇಕ ಜನ ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಯವರು, ಒಂದು ಇಂಜಿನಿಯರ್ ವಿದ್ಯಾರ್ಥಿಗಳು ಎಲ್ಲರೂ ಸಹ ಓದಿ ತಮ್ಮ ವ್ಯಕ್ತಿತ್ವ ವಿಕಸನ ಹೊಂದಿ ಜೀವನವನ್ನು ಸುಗಮ ಮಾಡಿಕೊಳ್ಳಿ ಅಂತಕ್ಕಂಥದ್ದು ಹೇಳ್ತೀವಿ ಸರ್. ಬಹಳ ಖುಷಿ ಅನಿಸ್ತದೆ. ನೀವು ಒಂದೊಂದು ಪುಸ್ತಕ ಒಂದೊಂದು ಹೇಳ್ತೀರಿ, ನೀವು 1,00,000 ವ್ಯಾಲ್ಯೂ ಅಂತ. 1,00,000 ಅಲ್ಲ, 5-5 ಲಕ್ಷ ಒಂದು ವ್ಯಾಲ್ಯೂ, ಅಂತಕ್ಕಿಂತ ಜಾಸ್ತಿ ವ್ಯಾಲ್ಯೂ ಹೊಂದಿರುವಂತಹ ಪುಸ್ತಕಗಳು ನಿಮ್ಮವು. ಇನ್ನೊಂದೇನಂತಂದ್ರೆ, ಕಾಲೇಜ್ ಪ್ರಿನ್ಸಿಪಾಲ್ನಾಗಿ ನಮ್ಮ ಹಳ್ಳಿಗಾಡಿನ ವಿದ್ಯಾರ್ಥಿಗಳು, ನಮ್ಮ ವಿದ್ಯಾರ್ಥಿಗಳೆಲ್ಲ ಆ ಒಂದು ವಿದ್ಯಾರ್ಥಿಗಳಲ್ಲಿ ಒಂದು ಮನಸ್ಥೈರ್ಯ ತುಂಬಿ ಅವರು ಒಬ್ಬ ವಿಕಸನ ಹೊಂದಿ ದೊಡ್ಡ ದೊಡ್ಡ ಸಾಧನೆ ಮಾಡ್ಬೇಕಂತಂದ್ರೆ ಅವ್ರ ವಿದ್ಯಾರ್ಥಿಗಳಿಗೆ ಪ್ರತಿಭೆ ಇದೆ, ಅದು ಹೊರ ಬರಕ್ ಆಗ್ತಿಲ್ಲ. ನಾನು ಒಂದೊಂದ್ಸತಿ ಹೇಳ್ತಾ ಇರ್ತೇನೆ, ಹೊರ ಬರಮ್ಮ ಅಂತ. ಅವ್ರು ಸಾಧ್ಯನೇ ಆಗ್ತಿಲ್ಲ. ಆ ಒಂದು ಮ್ಯಾಗ್ರಪ್ಪ ಪ್ರತಿಮಾ ದರ್ಜೆ ಕಾಲೇಜಿನ ನಮ್ಮ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಏನ್ ಹೇಳ್ತೀರಿ ಸರ್? ಸ್ಟಾರ್ಟ್ ವಿತ್ ಎ ಸ್ಮಾಲ್ ಥಿಂಗ್. ಒಂದು ಪುಟ್ಟ ಹೆಜ್ಜೆ ದೊಡ್ಡ ಸಾಧನೆಗೆ ಮುನ್ನುಡಿ. ಫಾರ್ ಎಕ್ಸಾಂಪಲ್, ನಮ್ಮಂಥ ಕೋರ್ಸಿಗೆ ಬರ್ತಾರೆ, ಸ್ಕಿಲ್ ಕಲ್ತ್ಕೊಳ್ತಾರೆ ಅಂದರೆ ಬರೀ ಪಬ್ಲಿಕ್ ಸ್ಪೀಕಿಂಗ್ಗೆ ಅವ್ರ ಪರ್ಸನಾಲಿಟಿನ ಚೇಂಜ್ ಮಾಡೋಕ್ಕೆ ಸಾಧ್ಯತೆ ಇದೆ. ಆ್ಯಂಡ್ ನಿಮ್ಗೇನು ಬೇಕು ನೋಡ್ಕೊಳ್ಳಿ, ನಿಮ್ಗೇನು ಬೇಕೋ ಆ ಕೌಶಲ್ಯನ ಕಲೀರಿ, ಮಾರ್ಗದರ್ಶನ ಪಡೀರಿ. ಈ ಉದಾಹರಣೆಗೆ ತುಂಬ ದೊಡ್ಡ ಸಾಧನೆ ಮಾಡಬೇಕು ಅನ್ನೋರಿಗೆ ನಾನು 1-to-1 ಮೆಂಟ್ರಿಂಗ್ ಮಾಡ್ತೇನೆ. ಜೊತೆಗೆ ಇನ್ನೊಂದು ಟಿಪ್ಸ್ ಏನು ಕೇಳ್ತೀನಿ ಅಂದರೆ, ಸಾಮಾನ್ಯವಾಗಿ ನೀವು ಬೇರೆಯವ್ರನ್ನ ಹೀರೋಯಿನ್ನು ಅಂತ ಅನ್ಕೊಂಡಿದ್ದೀರಿ. ನಿಮ್ಮ ಲೈಫಲ್ಲಿ ನೀವೇ ಕಣ್ರಿ ಹೀರೋ, ನೀವೇ ಹೀರೋಯಿನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ಬಹಳ ಖುಷಿ ಆಯ್ತು ನಿಮ್ ಜೊತೆ ಇದ್ದು ಇವತ್ತು. ಏನು ನಿಮ್ಮ ಸಮಯ ಏನಿದೆ, ಆ ಅಮೂಲ್ಯ ಸಮಯವನ್ನ ನಮಗ್ ಕೊಟ್ಟು ನನ್ನನ್ನ ಒಂದು ಸಂದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಟ್ರಿ ಸರ್. ತಮ್ಮ ಅಪೂರ್ವ ಅನುಭವವನ್ನು ಹಂಚಿಕೊಂಡು
ಈ ಈ ಒಂದು ಕ್ಷಣ ಏನಿದೆ, ಒಂದು ಹಾಫ್ ಅನ್ ಅವರ್ ಎಸ್, ಅದು ಚಿರ್- ನಮ್ಗೇನಂದ್ರೆ ನಮ್ಮಲ್ಲಿ ಎಸ್ಪೆಷಲಿ ಗೋಲ್ಡ್ ಕಮ್ಯುನಿಟಿ ಅವರಿಗೆ ಕಲಿಕೆಯ ಒಂದು ಸುಂದರ ಅನುಭವ ನೀಡೋದಕ್ಕೋಸ್ಕರ ನಾನು ಈ ರೀತಿ ಸಂದರ್ಶನಗಳನ್ನು ಮಾಡಿ ಇಂಥ ಅಸೈನ್ಮೆಂಟ್ ಕೊಟ್ಟಿದ್ದೆ. ನೀವು ಪ್ರಯತ್ನ ಪಟ್ಟಿದ್ದೀರಿ. ನನ್ನ ಮುಂದಿನ ಸಂದರ್ಶನಗಳನ್ನು ಇನ್ನೂ ಚೆನ್ನಾಗಿ ಮಾಡಿ. ಈಗ ಈ ಒಂದು ಪ್ರಯತ್ನ, ಒಳ್ಳೆ ಪ್ರಯತ್ನ ಮಾಡಿದ್ದೀರಿ. ನೀವು ನಿಮ್ಮ ಸಮಯನ ಮೀಸಲಿಟ್ಟು ಪ್ರಶ್ನೆಗಳನ್ನು ತಯಾರು ಮಾಡೋದು, ಆರಂಭ ಅಂತ್ಯ ಎಲ್ಲ ಮಾಡುವಂಥದ್ದು. ಸೊ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಈ ವಿಡಿಯೋ ಅಂತ್ಯ ಮಾಡಿಬಿಡೋಣ. ಬಾಯ್ ಬಾಯ್. ಇಷ್ಟೊತ್ತು ಸ್ನೇಹಿತರೆ, ಇಷ್ಟೊತ್ತರ್ಗ ಒಂದು ಒಂದು ಸಂದರ್ಶನವನ್ನು ನೋಡಿದ್ರಲ್ಲ, ಬಹಳ ಸಂತೋಷ ಆಯ್ತಲ್ಲ. ಈ ಒಂದು ವಿಡಿಯೋವನ್ನ ನಿಮಗೆ ಮೆಚ್ಚುಗೆ ಹೊಂದಿದ್ರೆ ಕಾಮೆಂಟ್ ಮೂಲಕ ಒಂದು ವ್ಯಕ್ತಪಡಿಸಿ. ವಿಡಿಯೋವನ್ನ ನಿಮ್ಗೆ ರವಾನಿಸಬೇಕು ಅಂತಕ್ಕಂಥ ಇಚ್ಛೆ ಆದ್ರೆ ಒಂದು ಶೇರ್ ಮಾಡಿ. ವಿಡಿಯೋ ಒಂದು ನಿಮ್ಮ ಲೈಕ್ ಮಾಡಿ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಒಂದು ಆನ್ಲೈನ್, ಆಫ್ಲೈನ್, ಒಂದು 2 days 1 day ಮತ್ತು 3 days ಕ್ಯಾಂಪ್ಗಳಿಗೆ ಮತ್ತು 1-to-1 ಮೆಂಟರಿಂಗ್ಗೆ ಒಂದು 9341259267 ಕರೆ ಮಾಡಿ ಅಂತ ಹೇಳ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. 9341259267. Okay. Yes. Thank you. Bye bye.